ಅಯೋಧ್ಯೆಯ ರಾಮ ಮಂದಿರದ ದೇಣಿಗೆನ ಲೂಟಿ ಆಗಿರೋದು ಇಡೀ ಪ್ರಪಂಚದ ರಾಮ ಭಕ್ತರಿಗೆ ಆಘಾತ ತಂದಿದೆ. ಐನೂರು ವರ್ಷದ ಕೆಳಗಡೆ ಯಾರೋ ಬಾಬರ್ ಬಂದು ರಾಮ ಮಂದಿರವನ್ನು ಒಡೆದು ಅಲ್ಲಿ ಬಾಬರಿ ಮಸೀದಿ ಕಟ್ಟಿದ್ದ, ಇದನ್ನು ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ಕೊಂಡು ಇಡೀ ದೇಶದ ಪ್ರಪಂಚದ ರಾಮ ಭಕ್ತರು ಅಲ್ಲಿ ಭವ್ಯವಾದ ರಾಮ ಮಂದಿರವನ್ನು ಕಟ್ಟಿದ್ರು. ₹1 ಕೂಡ ಸರ್ಕಾರದ ಇಲ್ದೇನೆ ಚಿನ್ನ ಬೆಳ್ಳಿ ಸಾವಿರಾರು ಕೋಟಿ ಹಣವನ್ನು ರಾಮ ಭಕ್ತರು ಕೊಟ್ಟರು. ಆದರೆ ಮೊನ್ನೆ ಪತ್ರಿಕೆಯಲ್ಲಿ ಟಿ ವಿನಲ್ಲಿ ನೋಡಿ ತುಂಬ ಆಘಾತ ಆಯಿತು, ತುಂಬ ನೋವಾಯಿತು. ಒಂದು, ಈ ಲೂಟಿಕೋರರು ಯಾರಿದ್ದಾರೆ ಇವ್ರನ್ನ ತನಿಖೆ ಮಾಡಿ ಅವ್ರ ಬಗ್ಗೆ ಉಗ್ರವಾದ ಒಂದು ಕ್ರಮ ತಗೊಳ್ಳೇಬೇಕು, ಇದರಲ್ಲೇನು ಅನುಮಾನ ಇಲ್ಲ. ಇದರಲ್ಲಿ ಯಾರ್ಯಾರಿದ್ದಾರೆ ತನಿಖೆ ಮುಖಾಂತರನೇ ಹೊರಗೆ ಬರಬೇಕು. CCTV ಆ ಕ್ಯಾಮರಾವನ್ನು 6 ತಿಂಗಳು ಮುಂಚೆನೇ ಹಾಳು ಮಾಡಿ 200 ಬೆಳ್ಳಿ 1 kg ಇಟ್ಟಿಗೆಗಳು ನಾಪತ್ತೆ, ಬಂಗಾರ ನಾಪತ್ತೆ. ಈ ಓದಕ್ಕೆ ಆಶ್ಚರ್ಯ ಆಗುತ್ತೆ ಮತ್ತು ನೋವಾಗುತ್ತೆ. ನಾನು ಹೇಳ್ತಾ ಇರೋದು, ಇದನ್ನ ಕೇಂದ್ರ ಸರ್ಕಾರ ಹಗುರವಾಗಿ ತಗೊಂಡಿಲ್ಲ ಅಂತ ನಾನು ನಂಬಿದ್ದೇನೆ. ಆದರೆ ಈ ದಿಕ್ಕಿನಲ್ಲಿ ಯೋಚನೆ ಹೆಂಗೆ ಮಾಡಿದ್ರು? ರಾಮ ಮಂದಿರ ಕಟ್ಟಿರೋದು ಎಷ್ಟರ ಮಟ್ಟಿಗೆ ಇತಿಹಾಸವನ್ನು ಸೃಷ್ಟಿ ಮಾಡ್ತೋ, ಈ ಲೂಟಿನೂ ಕೂಡ ಇಡೀ ರಾಮ ಭಕ್ತರಿಗೆ ಒಂದು ಎಚ್ಚರಿಕೆ, ಸರ್ಕಾರಗಳಿಗೂ ಎಚ್ಚರಿಕೆ. ನೋಡಿದ್ವಿ ನಾವು, ಕೇಳಿದ್ವಿ ನಾವು, ಅಯ್ಯಪ್ಪನ ದೇವಸ್ಥಾನದಲ್ಲಿ ಈ ರೀತಿ ಲೂಟಿ ಆಯಿತು, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಲೂಟಿ ಆಯಿತು, ಕೇಳಿದ್ವಿ ನಾವು. ಆದರೆ ಇಷ್ಟರ ಮಟ್ಟಿಗೆ ಆಡಳಿತ ವೈಫಲ್ಯ, ಯಾರು ಅಡ್ಮಿನಿಸ್ಟ್ರೇಟರ್ಸ್ ಅಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅನೇಕರು ಹೇಳ್ತಾರೆ ಅಲ್ಲಿರೋರೇ ಮಾಡಿರ್ಬೋದು, ಗೊತ್ತಿಲ್ಲ ನನಗೆ. ಇದು BJP RSS ಇದನ್ನೆಲ್ಲ ಇದರಲ್ಲಿ ರಾಜಕಾರಣ ಕೂಡ ತಂದುಬಿಟ್ರು. ಯಾರು ರಾಮ ಮಂದಿರ ಬೇಡ ಅಂತ ಹೇಳ್ತಾ ಇದ್ರು ಅವರಂತೂ ಬಹಳ ಜೋರಾಗಿ ಕೂಗ್ತಾ ಇದ್ದಾರೆ. ಅಲ್ಲಿ ದೇವಸ್ಥಾನ ಯಾಕೆ ಕಟ್ಟಬೇಕು, ಆಸ್ಪತ್ರೆ ಕಟ್ಟಲಿ, ಶಾಲೆ ಕಟ್ಟಲಿ ಅಂತ ಹೇಳ್ತಿದ್ದವರು ಇವತ್ತು ಲೂಟಿ ಬಗ್ಗೆ ಅವ್ರು ಗಮನ ಹರಿಸ್ತಾ ಇರೋದು ತುಂಬ ಸಂತೋಷ. ಯಾರ್ಯಾರು ರಾಮನ ವಿರೋಧಿಗಳಿದ್ದರೋ ಅವರೂ ಕೂಡ ಇದನ್ನು ವಿರೋಧ ಮಾಡ್ತಿರೋದು ನಿಜಕ್ಕೂ ಸಂತೋಷವೇ. ನಾನು ಅದಕ್ಕೋಸ್ಕರ ಇದರಲ್ಲಿ ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಆದಷ್ಟು ಬೇಗ ತಗೋಬೇಕು. ಇಲ್ಲಾಂದರೆ ಆ ಪುಣ್ಯಕ್ಷೇತ್ರದ ಬಗ್ಗೆ ಇರೋಂಥ ಗೌರವವನ್ನು ತೆಗೆಯಂಥ ಪ್ರಯತ್ನ ಅಂತ ಅನಿಸುತ್ತೆ ನನಗೆ. ಇದ್ರ ಬಗ್ಗೆ ಯಾರೇ ಇದ್ರು, ಅಕಸ್ಮಾತ್ ಇದ್ರು ಅನ್ಕೊಳ್ಳಿ, ಒಂದು ಕುಟುಂಬದಲ್ಲಿ 10 ಫ್ಯಾಮಿಲಿ ಇರುತ್ತೆ. ಯಾವನೊಬ್ಬ ಕಳ್ತನ ಮಾಡಿರ್ತಾನೆ, ಇಡೀ ಕುಟುಂಬವೇ ಕಳ್ತನ ಮಾಡಿದೆ ಅಂತ ಹೇಳಕ್ಕಾಗತ್ತಾ? RSS BJP ಇದನ್ನೆಲ್ಲ ತರ್ತಾ ಇದ್ದಾರಲ್ಲ, ನಾನು ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ. ಅವರ ದೇಶಭಕ್ತಿ ಬಗ್ಗೆ, ಧರ್ಮ ಭಕ್ತಿ ಬಗ್ಗೆ, ಶ್ರೀರಾಮಚಂದ್ರನ ಬಗ್ಗೆ ಭಕ್ತಿ ಬಗ್ಗೆ
ಯಾರೂ ಅನುಮಾನ ಮಾಡೋಂಥ ಪ್ರಶ್ನೆ ಇಲ್ಲ. ನೀವೇ ಹೇಳ್ದಂಗೆ ಅಕಸ್ಮಾತ್ ಯಾರೊಬ್ರು ಇದ್ದರೆ, ಗೊತ್ತಿಲ್ಲ ನನಗೆ, RSSನಲ್ಲೋ BJP ಇದ್ದವ್ರು ಯಾರೋ ಮಾಡಿಬಿಟ್ಟಿದ್ದಾರೆ ಅಂತ ನೀವು ಹೇಳ್ತಾರೆ ಇದ್ದರೆ ಅವ್ರಿಗೆ ಕ್ರಮ ತಗೋಬೇಕು. ಅದನ್ನು ಸಮರ್ಥನೆ ನಾನು ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಹೇಳಿದೆ, ಒಂದು ದೊಡ್ಡ ಕುಟುಂಬದಲ್ಲಿ ಯಾವನೊಬ್ಬ ಕಳ್ತನ ಮಾಡಿದಂದರೆ ಇಡೀ ಕುಟುಂಬಕ್ಕೆ, RSSಗೆ, BJPಗೆ ರಾಮನ ಬಗ್ಗೆ ಇರುವಂಥ ಭಕ್ತಿ ಶ್ರದ್ಧೆ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ. ಟ್ರಸ್ಟ್ ಬಗ್ಗೆ ಹೇಳಿ, ಬರೀ ಟ್ರಸ್ಟ್ ಅಲ್ಲ, ಎಲ್ಲರ ಬಗ್ಗೆನೂ ಹೇಳ್ತಿದ್ದಾರೆ. ಅರೆ ಏನು ಪತ್ರಿಕೆ TV ನೋಡಿದ ತಕ್ಷಣ ಏನು ಮೋದಿಯವರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಕೇಂದ್ರ ಸರ್ಕಾರ ಬಂತು, ಈಗೇನು ಮಾಡ್ತಾರೆ, ಯೋಗಿ ಬಗ್ಗೆ ಹೇಳ್ತಾರೆ, ಮೋದಿ ಬಗ್ಗೆ ಹೇಳ್ತಾರೆ, ಹೇಳಿ, ನಂದೇನು ಅಭ್ಯಂತರ ಇಲ್ಲ. ಅಲ್ಲ ಬಂದ ಇದು ಮುಗಿಸ್ತೀನಿ. ಆ ತಾಯಿ ಸೀತೆ ಬಗ್ಗೆನೇ ಅನುಮಾನ ಮಾಡಿದ್ರು. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ರಾಮ ಮಂದಿರವ ಇತಿಹಾಸ ಸೃಷ್ಟಿ ಮಾಡಿದ ಎಷ್ಟರ ಮಟ್ಟಿಗೆ ಸತ್ಯವೋ ಅಷ್ಟೇ ಯಾವ ಕಾರಣಕ್ಕೂ ಕೂಡ ಯಾವ ದುಷ್ಟರಿದ್ದಾರೆ, ಯಾರು ದ್ರೋಹಿಗಳಿದ್ದಾರೆ, ಲೂಟಿಕೋರರಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರ ಬಗ್ಗೆ ಕ್ರಮ ತಗೋಬೇಕು. ಎಷ್ಟು ಮಟ್ಟಿಗೆ ಮಾತಾಡ್ತೀರಾ? ಒಬ್ಬ ಮುಸಲ್ಮಾನ್ ಕೂಡ ಇದರಲ್ಲಿ ಇಲ್ಲ. ಹಣ ಬೇಡ ಮುಸಲ್ಮಾನ್ ಲೂಟಿ ಮಾಡೋರಿಗೆ, ಉಗ್ರಗಾಮಿಗಳಿಗೆ. ದೇವಸ್ಥಾನವನ್ನೇ ಬ್ಲಾಸ್ಟ್ ಮಾಡಬೇಕು, ಅಯೋಧ್ಯೆ ರಾಮ ಮಂದಿರ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಸಿಕ್ಲಿಲ್ವಾ? ಉತ್ತರ ಪ್ರದೇಶದ ಒಂದು ದಾವಣಗೆರೆ ಬಂದು ಇಲ್ಲಿ ಅರೆಸ್ಟ್ ಮಾಡಿದ್ರು. ಅಂತ ದೇಶದ್ರೋಹಿ ಉಗ್ರಗಾಮಿ ಮುಸಲ್ಮಾನರ ಬಗ್ಗೆ ಎಚ್ಚರಿಕೆಯಿಂದ ಇದ್ದೇ ಇದೆ ಸರ್ಕಾರ, ಅದ್ರಾಗೇನು ಅನುಮಾನ ಇಲ್ಲ. ಅವ್ರ ಉದ್ದೇಶ ಅದು. ಅದನ್ನ ಇಡೀ ರಾಮ್ ಭಕ್ತರು ಗಮನಿಸಬೇಕು. ಮಾಡಲಿ, ಯಾರು ಟೀಕೆ ಮಾಡ್ತಾರೋ ಟೀಕೆ ಮಾಡಲಿ. ಲೂಟಿ ಆಗಿರೋದು ಹೌದಾಗಿರ್ಬೇಕಾದ್ರೆ ಇದನ್ನ ಆ ಟೀಕೆಕಾರರಿಗೆ ಉತ್ತರ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರ ಯಾರು ಇದು ಲೂಟಿ ಮಾಡಿದಾರೋ ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳೇಬೇಕು. RSS ಬಗ್ಗೆ BJP ಬಗ್ಗೆ ಆಪಾದನೆ ಮಾಡ್ತಾರಂತ ವ್ಯವಸ್ಥೆ ಇದೆಯಲ್ಲ, ಇದನ್ನ ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇನೆ. ಯಾರು ತಪ್ಪು ಮಾಡಿದ್ರು ಅಂತ ಎಲ್ಲರೂ ಅಂತಂದ, ನಾನೇ ತಪ್ಪು ಮಾಡಿದ್ರು, ನಾನು ಲೂಟಿ ಮಾಡ್ಕೊಂಬಂದು ನಾನು ಅರೆಸ್ಟ್ ಮಾಡಲಿ. ಹೌದಪ್ಪ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನ ಬಳಸ್ಕೊಳ್ಳುತ್ತೆ ಆ ತನಿಖೆ ಮಾಡೋದಕ್ಕೆ ಏನೇನು ಮಾಡಬೇಕು. ಯಾಕಂದ್ರೆ ಸಣ್ಣದಲ್ಲ ಇದು, ಯಾವುದೋ ಒಂದು ಊರಿಂದ ಒಂದು ಜಿಲ್ಲೆದಲ್ಲ ಇದು. ಇಡೀ ಪ್ರಪಂಚ ಶ್ರೀರಾಮಚಂದ್ರನ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಬಹಳ ಸಂತೋಷ ಪಡ್ತಾ ಇರೋಂಥ ಸಂದರ್ಭದಲ್ಲಿ ಯಾವುದೋ ಜಿಲ್ಲೆಯೋ ರಾಜ್ಯಕ್ಕೂ ನಾನು ಸೀಮಿತ ಮಾಡೋಕ್ಕೆ ಇಷ್ಟಪಡಲ್ಲ. ಅದೇ ಕಾರಣಕ್ಕೆ ನಾನು ನರೇಂದ್ರ ಮೋದಿ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.